ಒಂದು ಪುಟ್ಟ ಬಾಲಕ 9 ವರ್ಷ ಆತನಿಗೆ ಆ ರೀತಿ ಕಾಲಿನಿಂದ ಒದ್ದಿದಾರಲ್ಲ, ಇದನ್ನು ಕಂಡು ಜನ ಅಥವಾ ಪೇರೆಂಟ್ಸು ಏನು ಹೇಳ್ತಿದ್ದಾರೆ? ಸರ್, ಜನ ಪೇರೆಂಟ್ಸು ಅದೆಲ್ಲ ನೋಡಿ ಪಾಪ ಅಯ್ಯೋ ಅಂದು ಬಂದು ಇಲ್ಲಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್, ಹಿಂಗೆ ಮಗು ನಾವು ಕೆರೆ ಬೀಳಕ್ಕೆ ಹೋಯ್ದಾನೆ, ಅವತ್ತು ಅವರು ಶಿಕ್ಷಕರು ಹೊಡೆದ್ರ ಒಂದು ನೋವು ಇಟ್ಕೊಂಡು ಒಂದು 9 ವರ್ಷದ ಹುಡುಗನೇ ಅವಾಗ ನನಗೆ ಮನನೊಂದು ಅವನು ಕೆರೆಗೆ ಬೀಳ್ಬೇಕಂತೇಳಿ 9 ಗಂಟೆ ಸಮಯದಲ್ಲಿ ಹೋದಾಗ ನಮ್ಮ ಸಾರ್ವಜನಿಕರ ಹುಡುಗನೇ ಯಾಕೆ ಯಾವ ಊರು ಅಂತ ಕೇಳಿ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ಸರ್. ಬಿಟ್ಟಾಗ ಆ ಸಂಬಂಧವಾಗಿ ಹೋಗಿ ನಮ್ಮ ಇವಾಗ ಹೇಳಿದ್ದಾರೆ. ಅವ್ರು ಅದೇ ರೀತಿ ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ. ಯಾಕಂದರೆ ಇವರು ಸಂಸ್ಕೃತ ಹೇಳ್ತಿಲ್ಲ, ನಿಧಿಳು ಕೀಳಕ್ಕೆ ಹೋಗೋದು, ಅದು ನಿಮ್ಗೆ ಪೂಜೆ ಮಾಡಿಕೊಡ್ತೀನಿ, ನಿಧಿ ಕಿತ್ಕೊಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾರೆ ಹೊರತು ಇಲ್ಲೇನು ಪೂಜೆ ಇದು ಹುಡುಗರಿಗಿನ ಸಂಸ್ಕೃತ ಕಲಿಸಲ್ಲ. ಅದರಿಂದ ಆ ಸಣ್ಣ ಹುಡುಗನ ಮೇಲೆ ಅವ್ರ ಅಜ್ಜಿಗೆ ಏನೋ ಫೋನ್ ಮಾಡಿದ್ನಂತ ಬೇರೆಯವ್ರ ಫೋನಿಂದ. ಮನೆಗೆ ಅಜ್ಜಿ ನಾನು ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೇ ನಿಮ್ಮ ಊರಿಗೆ ಫೋನ್ ಹೆಂಗೆ ಮಾಡಿದಾಳೆ ಅಂತ ಹುಡುಗನ ಮೇಲೆ ಅಷ್ಟು ದೌರ್ಜನ್ಯ ಮಾಡಿದ್ದಾರೆ ಅವರು ಗುರುಗಳು. ಆ ಹುಡುಗ ಬೇಡ್ತಾ ಇದ್ದಾನೆ, ಗುರುಜಿ ಬೇಡ, ಗುರುಜಿ ತಪ್ಪಾಯ್ತು ಕಾಲಿಗೆ ಮುಗಿತೀನಿ ಅಂದರೂ ಕೂಡ ಸಣ್ಣ ಮಗುನ ಮೇಲೆ ಕರುಣೆ ಬರದಲ್ಲೇ ಮಾಡಿದ್ದಾನೆ. ಅದರಿಂದ ಈ ಸಂಸ್ಕೃತ ಇವರೆಲ್ಲ ಸ್ವಾಮಿಗಳವರೆಲ್ಲ ಹಿಂದೇನು ಸಂಸ್ಕೃತಿಯನ್ನು ಓದಿ ಮಾನವೀಯತೆಯನ್ನು ಇದು ಮಾಡಿಲ್ಲ, ಹೌದಾ? ಅವ್ರು ಘನವಾಗ ಏನು ಕನ್ನಡ ಸ್ಕೂಲಲ್ಲಿ ಓದಿ ಘನವಾಗಿ ಮಾನವೀಯತೆಯಿಂದ ಯಾರಿಗೆ ಏನು ಗೌರವ ಕೊಡಬೇಕು, ಯಾರಿಗೆ ಯಾವ ಥರ ಮಾಡ್ಬೇಕಂದು ನಾವು ಆಮೇಲೆ ನಮ್ಮ ಹಿರಿಯರು ಕೂಡ ಏನು ಸಂಸ್ಕೃತಿಯನ್ನು ಓದ್ಕೊಂಡು ಬಂದಿಲ್ಲ. ಇಲ್ಲಿ ನಮ್ಮ ಗುರುಗಳು ತಿಪ್ಪೇಸ್ವಾಮಿ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಅನನ್ಯವಾಗಿ ಚೆನ್ನಾಗಿ ನಮ್ಗೆ ಏನು ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿ ನಾಗರಿಕತೆ ನಾವು ಉಪಯೋಗಿಸೋಣ. ಆದರೆ ಇವರು ಸಂಸ್ಕೃತದಿಂದನೇ ನಾಗರಿಕತೆ ಕೊಟ್ಟಿಲ್ಲ ಇವರಿಗೆ. ಅದರಿಂದ ಈ ಶಾಲೆ ಸಂಸ್ಕೃತ ಶಾಲೆಯಲ್ಲಿ ಬೇಡ ದೇವಸ್ಥಾನದ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಕಡೆ ಉದ್ಯಮ ಮಾಡಿಕೊಂಬಕ್ಕೆ ಹೋಗಿದ್ದಾನೆ ಅಷ್ಟೇ. ಇಲ್ಲಿ ಸಂಸ್ಕೃತ ಅದನ್ನ ಹೆಸರಿಗೊಂದಿದೆ. ಇದರಿಂದ ಯಾರೇ ಹೋಗಿ ಸಂಸ್ಕೃತ ಆಗಿ ಇವತ್ತು ಎಲ್ಲಿನ ಯಾವುದೇ ದೇವಸ್ಥಾನ ಪೂಜಾರಿ ಆಗಿಲ್ಲ. ಇಲ್ಲಿ ಓದಿರೋ ಹುಡುಗರೇನು ಘನವಾಗಿ ಮನೆಯಲ್ಲೂ ಓದ್ಕೊಂಡಿದ್ದಾರೆ, ದೇವಸ್ಥಾನ ಪೂಜಾರಿ ಮಾಡಿಕೊಂಡು ಚೆನ್ನಾಗಿ ಶಾಸ್ತ್ರವೆಲ್ಲ ಹೇಳ್ಕೊಂಬರ್ತಿದ್ದಾರೆ ಸರ್. ಅದರಿಂದ ಆತನ ಮೇಲೆ ಕ್ರಮ ಜರುಗಿಸಿ ಆ ಶಿಕ್ಷಣ ಎಲ್ಲಿದ್ದಾರ ಹಿಡಿದು ಫಸ್ಟ್ ಕಾನೂನು ಕಸ್ಟಡಿಗೆ ತಗೋಬೇಕು. ಈ ಡಿಸ್ಮಿಸ್ ಮಾಡಿ ಈ ಸಂಸ್ಕೃತ ಶಾಲೆಗೆ ಬೇರೆ ಏನಾದರೂ ವ್ಯವಸ್ಥೆ ಅಂದರೆ ಇದು ಗುರುಕುಲ ಟೈಪ್ ಬೇರೆ ಏನೋ ಹಾಸ್ಟೆಲ್ ಟೈಪ್ ಏನೋ ಮಾಡಲಿಲ್ಲ, ಇಲ್ಲ ಬಂದು ಇಲ್ಲಿ ಬಜ್ನಿ ಆಡ್ಗನ್ನ ಕೊಡಲಿ. ಅದನ್ನು ಸಂಸ್ಕೃತ ಚೆನ್ನಾಗಿರುತ್ತೆ, ಈ ಶಾಲೆನೇ ಬ್ಯಾಡಿಲ್ಲಿ. ಅದರಿಂದ ಈ ಘಟನೆ ನಡೆದು ಎಷ್ಟು ದಿನ ಆಯ್ತು ತಮಗೆ ಗೊತ್ತಿದ್ದಂಗೆ? ಆ ಹುಡುಗ ಈಗ ಇಲ್ಲಿದಾನೋ ಇಲ್ವೋ? ಆ ಹುಡುಗ ಇವಾಗ ಇಲ್ಲಿ ಸರ್ ಊರಿಗೆ ಹೋಗಿದ್ದಾರೆ. ಆ ಹುಡುಗ ನಮಗೆ ರಾತ್ರಿ ವೀಡಿಯೋಗಳು ಬಂದಾಗನೇ ನಿನ್ನೆ ಮೊನ್ನೆ ನಡೆದ ಘಟನೆ ಅಂತ ಗೊತ್ತಾಯ್ತು. ಆಮೇಲೆ ಇಲ್ಲಿ ಬಂದು ಆಡಳಿತಾಧಿಕಾರಿ ಇವು ಇದ್ದಾರಲ್ಲ ದೇವಸ್ಥಾನದ ಇವು, ಅವ್ರನ್ನ ಕೇಳಿದಾಗಿಲ್ಲ 2012ರಲ್ಲಿ ಸ್ವಾಮಿ ಅವರೆಲ್ಲ ಒಂದು ಅರ್ಜಿ ಬರ್ತಾರೆ ಹುಡುಗ ಸಿಕ್ಕಾಗ 2025ರಲ್ಲಿ 2ನೇ ತಿಂಗಳಲ್ಲಿ 10ನೇ ತಾರೀಕು ನೈಟ್ ಹೊಡೆದಾರೆ ಅವ್ರನ್ನ ಸ್ವಾಮಿ ಗುರುಗಳು ಸಂಸ್ಕೃತ ಶಾಲೆಯಲ್ಲಿ. 10ನೇ ತಾರೀಕು ಹೊಡೆದಾಗ 11ನೇ ತಾರೀಕಿನ ದಿನ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಅವತ್ತು ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಅವರು ಬಿಟ್ಟು ಹೋಗಿದ್ದಾರೆ. ಅವರು ತಂದೆ ತಾಯಿನ ಕರೆಸಿ ಹೇಳಿದ್ರಂತೆ ಎಲ್ಲರೂ ಯುವ ಸಾಹೇಬರು. ಅದಕ್ಕೆ ಅವ್ರ ತಂದೆ ತಾಯಿ ಹತ್ರ ಹೋದಾಗ ಇದು ಮೊನ್ನೆ ಎಲ್ಲ ಹುಡುಗರೇನೋ ಹಿಂಗೆ ಹೆದರ್ಕೊಂಡು ಯಾರೋ ಹುಡುಗ ವೀಡಿಯೋ ಮಾಡ್ಕೊಂಡಿದ್ದು ಬೇರೆಯವ್ರ ಮೇಲೆಲ್ಲ ಗಲಾಟೆ ಆಗ್ತಂದು. ನಾನು ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಮನೆಯಿಂದ ಹೊರಗೆ ಬರಬಾರ್ದು, ಕಾಲು